ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಮ್ಮಮ್ಮ ಯಾವಾಗಲೂ ನಮಗೋಸ್ಕರ ಮಾಡ್ತಿರೋ ಒಂದು ಆರೋಗ್ಯಕರವಾದ ಒಂದು ವಿಶೇಷವಾದ ತಿಂಡಿ. ಇದು ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಮೆಂತ್ಯ ಸೊಪ್ಪಿನ ಚಕ್ಕೋಲೆ. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ಜಿ ಫ್ಯೂಷನ್ಗೆ ತಮಗೆಲ್ಲರಿಗೂ ಸ್ವಾಗತ. ಈಗ ಒಂದು ಪರಾತದಾಗ ನಾನು 2 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿನಿ. ಈ ಗೋಧಿ ಹಿಟ್ಟಿಗೆ ನೀವು ಯಾವ ರೀತಿ ಅಳತಿ ಇಲ್ಲ, ನೀವು ಎಷ್ಟು ಜನರಿಗೆ ಬೇಕು ಆ ಕ್ವಾಂಟಿಟಿ ಒಳಗೆ ನೀವು ಈ ಗೋಧಿ ಹಿಟ್ಟನ್ನು ತೊಗೊಳ್ರಿ. ಆಮೇಲೆ ಈ ಗೋಧಿ ಹಿಟ್ಟಿಗೆ ನಾನು ಸ್ವಲ್ಪ ಉಪ್ಪು ಹಾಕ್ಲಿಕ್ಕತ್ತೀನಿ. ಎಷ್ಟು ಬೇಕೋ ಅಷ್ಟು ರುಚಿಗೆ ಅಷ್ಟೇ ಉಪ್ಪು ಹಾಕ್ಕೊಳ್ರಿ. ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ನಾನು ಜೀರಿಗೆ ಹಾಕ್ಲಿಕ್ಕತ್ತೀನಿ. ನೀವು ನಿಮ್ಮ ಹಿಟ್ಟಿನ ಅಳತೆಗೆ ತಕ್ಕಂತೆ ಹಾಕ್ಕೊಳ್ರಿ. 1 ಟೀ ಸ್ಪೂನ್ ಅಜ್ವಾಯಿನು, ಅಂದರೆ ಇದೇನು ನೀವು ಓಂ ಕಾಳು ಅಂತೀರಿ ಅದು ಒಂದು ಕೈಯಿಂದ ತಿಕ್ಕಿ ಹಾಕಿದ್ರೆ ಚಲೋ ವಾಸನೆ ಬರ್ತದೆ ಅಂಥೇಳಿ ಹಾಕೀನಿ. ಆಮೇಲೆ ಇದು ಅರಿಶಿನದ ಪುಡಿ ಒಂದು ಸ್ವಲ್ಪ, ಈ ಹಿಟ್ಟಿಗೆ ಚಲೋ ಕಲರು ಬರ್ತದೆ, ಅರಿಶಿನ ಆರೋಗ್ಯಕ್ಕೂ ಒಳ್ಳೆಯದು. ಆಮೇಲೆ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ರಿ. ಬೇಕಾದರೆ ನೀವು ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕ್ಕೋಬೋದು. ನಾ ಕೆಂಪು ಖಾರ ಹಾಕೀನಿ. ಸ್ವಲ್ಪ ಹಿಂಗೆ ಹಾಕೋಣ. ಆಮೇಲೆ ಸ್ವಲ್ಪ ಈ ಎಣ್ಣೆ ಒಂದು 2 ಚಮಚ ಎಣ್ಣೆ ಹಾಕ್ಲಿಕ್ಕತ್ತೀನಿ. ಯಾಕಂದರೆ ಈ ಎಣ್ಣೆ ಹಾಕೋದ್ರಿಂದನೂ ಹಿಟ್ಟು ನಮ್ಗೆ ಹೊಟ್ಟಿಗೆ ಅದೇನೋ ತ್ರಾಸಾಗೋದಿಲ್ಲ. ಆಮೇಲೆ ಇದರೊಳಗಿರೋ ಇಂಗು, ಅಜ್ವಾನು, ಜೀರಿಗೆ ಇವು ನಮ್ಮ ಪಚನ ಶಕ್ತಿಗೆ ಭಾಳ ಉಪಯೋಗಕರ ಆಗ್ಯಾವ. ಇದಕ್ಕೆ ತೊಳೆದು ಸಣ್ಣಗೆ ಹೆಚ್ಚಿರೋ ಮೆಂತ್ಯ ಸೊಪ್ಪು, ಜಾಸ್ತಿ ಮೆಂತ್ಯ ಸೊಪ್ಪು ಹಾಕಬಾರ್ದು, ಸ್ವಲ್ಪನೇ 1 ಹಿಡಿ ಅಷ್ಟು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾದ್ಕೋಬೇಕು. ನಾವು ಈ ಚಪಾತಿ ಹಿಟ್ಟು ಹೆಂಗೆ ನಾದ್ತೀವಿ ಹಾಗೆ ಬಹಳ ಗಟ್ಟಿ ನಾದಬೇಡ್ರಿ, ಸ್ವಲ್ಪ ಸಾಫ್ಟಾಗಿರಬೇಕು ಆ ರೀತಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಚಂದ ನಾವು ನಾದ್ಕೋಬೇಕು. ಈಗ ನೋಡಿರಿ ಎಷ್ಟು ಸಾಫ್ಟ್. ಇದನ್ನು ಮುಚ್ಚಿ ನಾನು ಸ್ವಲ್ಪ ಸೈಡಿಗೆ ಇಡ್ತೀನಿ. ಈಗ ಒಂದು ಚಲೋ ಬುಟ್ಟಿ ಒಳಗೆ ಎಣ್ಣೆ ಚಲೋ 2 ಟೇಬಲ್ ಸ್ಪೂನ್ ಎಣ್ಣೆ ಕಾಯಿಸ್ಲಿಕ್ಕತ್ತೀನಿ. ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕೊಂಡು ಅವೆರಡು ಚಟಪಟ ಅಂತ ಅಂದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಎಷ್ಟು ಬೇಕೋ ಅಷ್ಟು, ಆಮೇಲೆ ಅರಿಶಿನದ ಪುಡಿ, ಸ್ವಲ್ಪ ಇಂಗು, ಇವೆಲ್ಲ ಹಾಕಿ ಇವಾಗ ಇದಕ್ಕೆ ನಾವು ಮತ್ತೆ ಸ್ವಲ್ಪ ಸೈಡಿಗೆ ತೊಳೆದು ಸಣ್ಣಗೆ ಹೆಚ್ಚಿಟ್ಟಿರೋ ಮೆಂತ್ಯ ಸೊಪ್ಪು, ಅಂದರೆ ಇದು ನೋಡ್ರಿ ಒಂದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿನಿ ನಾನು. ನೀವು ಮೆಂತ್ಯ ಸೊಪ್ಪಿಗೂ ಯಾವ ಅಳತೆ ಇಲ್ಲ. ಇದನ್ನು ಚಂದ ಎಣ್ಣೆ ಒಳಗೆ ನಾವು ತಾಳ್ಸ್ಕೋಬೇಕು, ಅಂದರೆ ವಾಸನೆ ಘಮ್ ಅಂತ ಮೆಂತ್ಯ ಸೊಪ್ಪಿನ ಬರ್ತದೆ. ನಿಮಗೆ ಬೆಳ್ಳುಳ್ಳಿ ಬೇಕಾದ್ರೆ ಈಗ ನೀವು ಬೆಳ್ಳುಳ್ಳಿ ಹಾಕ್ಕೋಬೋದು, ಟೊಮೆಟೊ ಬೇಕಾದ್ರೆ ನೀವು ಟೊಮೆಟೊನೂ ಹಾಕ್ಕೋಬೋದು. ಆದರೆ ನಾವು ಸಣ್ಣವರಿದ್ದಾಗ ನಮ್ಮಮ್ಮ ಹೆಂಗೆ ಮಾಡ್ತಿದ್ಲು ಆ ರೀತಿ ನಾನು ಮಾಡ್ಲಿಕ್ಕತ್ತೀನಿ. ಈ ಮೆಂತ್ಯ ಪಲ್ಯ ಚಂದ ನೀವು ತಾಳಿಸ್ಕೊಳ್ರಿ, ಘಮ್ ಅಂತ ವಾಸನೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಹುಣಸೆ ಹಣ್ಣಿನ ರಸ ಹಾಕ್ಲಿಕ್ಕತ್ತೀನಿ. ಆಮೇಲೆ ಚಲೋ 1 ಗ್ಲಾಸ್ ನೀರು ಹಾಕ್ಲಿಕ್ಕತ್ತೀನಿ. ಈಗ ಈ ಹುಣಸೆ ಹಣ್ಣು ನೀರು ಹಾಕಿ 1 ನಿಮಿಷ ಕುದಿಸ್ರಿ. ಈ ಹುಣಸೆ ಹಣ್ಣು ನೀವು ಎಷ್ಟು ಹಾಕ್ತೀರಿ ಅದ್ರ ತಕ್ಕ ಬೆಲ್ಲ ಹಾಕ್ರಿ, ಅಂದರೆ ಹುಳಿ ಸಿಹಿ ನಿಮ್ಮ ಮನ್ಯಾಗ ಎಷ್ಟು ಬೇಕೋ ಆ ಪ್ರಕಾರ ಹೆಚ್ಚು ಕಡಿಮೆ ನೀವು ಮಾಡಿಕೊಳ್ಳ್ರಿ. ಆಮೇಲೆ ಈಗ ಇದಕ್ಕೆ ನಾನು ಹುಳಿ ಪುಡಿ ಹಾಕ್ಲಿಕ್ಕತ್ತೀನಿ 2 ಚಮಚ. ನೀವು ಈ ಹುಳಿ ಪುಡಿ ಹೆಂಗೆ ಮಾಡಬೇಕು ಅನ್ನೋ ರೆಸಿಪಿ ಬೇಕಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡೀನಿ. ಆಮೇಲೆ 2 ಚಮಚ ಈ ಬ್ಯಾಡಗಿ ಖಾರ ಪುಡಿ ಹಾಕ್ಲಿಕ್ಕತ್ತೀನಿ. ನೀವು ಖಾರ ಜಾಸ್ತಿ ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿದು ಪೇಸ್ಟನ್ನು ನೀವು ಇದ್ರೊಳಗೆ ಹಾಕ್ಕೋಬಹುದು. ಈಗ ಇದು ಮೆಂತ್ಯ ಪಲ್ಯ ಎಲ್ಲ ಹಾಕಿದ್ದು ಕುದಿಲಿಕ್ಕತ್ತದ. ಈಗ ಇದಕ್ಕೆ ನಾವು ಮಾಡಿ ಕುದಿಸಿಟ್ಟಿದ್ದು ತವ್ವಿ, ಅಂದರೆ ತೊಗರಿಬೇಳೆ ಮುಂಚೆನೇ ನಾ ಕುಕ್ಕರ್ ಒಳಗೆ ಕುದಿಸಿಟ್ಟಿದ್ದೆ. ಅದರದ್ದು ಕನ್ಸಿಸ್ಟೆನ್ಸಿ ನೋಡಿ ನೀವು ಹಾಕ್ಕೊಳ್ರಿ. ನಿಮ್ಗೆ ಈ ಬೋಗಣಿ ತೊಗೊಂಡಿರ್ತೀರಿ ಅದರೊಳಗೇನು ಅರ್ಧ ಮಾಡಬೇಕು, ಅದ್ರ ತುಂಬ ಮಾಡಬೇಕು, ಎಷ್ಟು ಜನರಿಗೆ ಮಾಡಬೇಕು ಆ ಅಳತೆ ಒಳಗೆ ನೀವು ಈ ತವ್ವಿ ಅಂದರೆ ಈ ಬ್ಯಾಳಿನ ಎಷ್ಟು ಬೇಕಷ್ಟು ಹಾಕ್ಕೊಳ್ರಿ. ಬಹಳ ಗಟ್ಟಿಯಾಗಿ ಮಾಡ್ಕೋಬಾರ್ದು. ಈಗ ಇದಕ್ಕೆ ಚಲೋ ನಾನು ಒಂದು ದೊಡ್ಡ ಬೋಗಣಿಯಷ್ಟು ನೀರು ಹಾಕ್ಲಿಕ್ಕತ್ತೀನಿ, ಯಾಕಂದ್ರೆ ನನಗೀಗ ಇದು ಅಳ್ಳಕ್ಕೆ ಮಾಡೋದದ. ಈಗ ನೋಡಿರಿ ಇದ್ರೊಳಗೆ ಮೆಂತ್ಯ ಸೊಪ್ಪು ಮತ್ತು ಈ ಹುಣಸೆ ಹಣ್ಣು ಮಸಾಲೆ ಎಲ್ಲ ಕುದಿಲಿಕ್ಕತ್ತದ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ. ನಿಮಗೆ ಇನ್ನೂ ಸ್ವಲ್ಪ ಖಾರ ಮಸಾಲೆ ಪುಡಿ ಏನಾದರೂ ಬೆಲ್ಲ ಬೇಕಾದ್ರೆ ನೀವು ಈಗ ಮತ್ತೆ ಹಾಕ್ಕೋಬಹುದು. ಈಗ ಈ ಕಡೆ ನಾವು ನೆನೆಸಿಟ್ಟಿರೋ ಹಿಟ್ಟು ನೆಂದದ. ಇದಕ್ಕೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿ ನಾದ್ಕೊಳ್ರಿ. ಇದ್ರೊಳಗೆ ನಾವು ಮೆಂತ್ಯ ಪಲ್ಯ ಹಾಕೀವಿ, ಹಿಂಗೆ ಹಾಕೀವಿ, ಅಜ್ವಾಯಿನು, ಜೀರಿಗೆ, ಅರಿಶಿನದ ಪುಡಿ ಎಲ್ಲ ಹಾಕೀವಿ. ಇವು ಎಲ್ಲ ಪದಾರ್ಥಗಳು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಮಕ್ಕಳು ಇದನ್ನು ಈಸಿಯಾಗಿಯೂ ತಿಂತಾರೆ. ಮತ್ತು ಈ ಎಲ್ಲ ಹಾಕಿರೋದ್ರಿಂದ ನಮ್ಮ ಪಚನ ಕ್ರಿಯೆಗೂ ಇದು ಬಹಳ ಉಪಯೋಗ ಆಗ್ತದೆ. ನಾನು ಈಗ ಚಪಾತಿಗೆ ನಾವು ಯಾವ ಸೈಜ್ ಉಳ್ಳಿ ಮಾಡ್ತೀವಿ ಆ ಸೈಜ್ ಉಳ್ಳಿ
ಮಾಡ್ಕೊಂಡೀನಿ. ಇದಕ್ಕೆ ಚಲೋ ಎಣ್ಣೆ ಹಚ್ಕೊಳ್ರಿ. ಹಿಟ್ಟು ಹಚ್ಚಿ ಮಾತ್ರ ಲಟ್ಟಿಸ್ಬೇಡ್ರಿ. ಇವಾಗ ನಾನು ಸ್ವಲ್ಪ ಈ ಪೋಳ್ಪಾಟಿಗೂ ಚಂದ ಎಣ್ಣೆ ಹಚ್ಕೊಂಡು ನಾವು ಈ ಉರುಳಿಗೂ ಚಂದ ಎಣ್ಣೆ ಹಚ್ಕೊಳ್ರಿ. ಲಟ್ನಿಗೂ ಸ್ವಲ್ಪ ಚಂದ ಎಣ್ಣೆ ಹಚ್ಕೊಂಡು ನಾವು ಭಾಳ ತೆಳ್ಳಗೆ ಲಟ್ಟಿಸ್ಬೇಕಿದು. ಅಂದ್ರೆ ನಾವು ಮಾಡೋ ಚಪಾತಿಗಿಂತ ಭಾಳ ತೆಳ್ಳಗಿರ್ಬೇಕಿದು. ಎಷ್ಟು ತೆಳ್ಳಗಿರ್ತದೆ ಅಷ್ಟು ನಮ್ಮದು ಚಕೋಲೆ ಬೇಗ ಕುದೀತದೆ. ದಂಡಿಗೆ ಸ್ವಲ್ಪ ಭಾಳ ದಪ್ಪ ಬಂದಿದ್ದನ್ನು ನಾನು ಸೈಡಿಗೆ ತೆಗೆದು ಆಮೇಲೆ ಮತ್ತೆ ಲಟ್ಟಿಸ್ಕೊತೀನಿ. ಇವಾಗ ಇದು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಒಳಗೆ ಚೌಕಗಾಗಿ ಕಟ್ ಮಾಡ್ಕೋಬೇಕು. ಇದನ್ನು ಲಟ್ಟಿಸುವಾಗ ಚಲೋ ಎಣ್ಣೆ ಹಚ್ಚಿ ಲಟ್ಟಿಸ್ಬೇಕು. ಮ್ಯಾಲೇನು ಇದಕ್ಕೆಲ್ಲ ಚಲೋ ಎಣ್ಣೆ ಹಚ್ಚಿರಬೇಕು. ಈಗ ನಾನು ಮುಂಚೆ ಇದೇ ರೀತಿ ಕಟ್ ಮಾಡಿ ಇಟ್ಕೊಂಡಿನಿ ಲಟ್ಟಿಸಿ. ಅದನ್ನೆಲ್ಲ ಒಂದು ಪ್ಲೇಟ್ ಒಳಗೆ ತಗೊಲಿಕತ್ತೀನಿ. ಚಲೋ ಎಣ್ಣೆ ಹಚ್ಚಿ ಲಟ್ಟಿಸಿದ್ದಕ್ಕೆ ಇವು ಒಂದಕ್ಕೊಂದು ಅಂಟುದು ಇಲ್ಲ ಮತ್ತು ಒಣಗೋದು ಇಲ್ಲ. ಈ ಕಡೆ ನಮ್ಮದು ಹುಳಿ ಕುದಿಲಿಕತ್ತದ. ಅದಕ್ಕಿನ್ನ ಚಲೋ ಒಂದು ಅರ್ಧ ಬೊಗಣಿ ನೀರು ಹಾಕ್ರಿ. ಸಣ್ಣ ಬೊಗಣಿಯಿಂದ ನಿಮ್ಮ ಅಳತೆಗೆ ತಕ್ಕಂತೆ ಚಂದ ತೆಳ್ಳಗಿರಬೇಕು. ಹುಳಿ ಗಟ್ಟಿ ಇರಬಾರ್ದು. ಯಾಕಂದ್ರೆ ಈಗ ನಾವು ಕಟ್ ಮಾಡಿರೋ ಚಕೋಲೆನ ಅದ್ರೊಳಗೆ ಹಾಕ್ತೀವಿ. ಹುಳಿ ಭಾಳ ಗಟ್ಟಿ ಇದ್ರೆ ಚಕೋಲೆ ಚಂದ ಅದ್ರೊಳಗೆ ಕುದ್ದು ಬೇಯೋದಿಲ್ಲ. ಅದಕ್ಕೆ ಚಂದ ಅಳ್ಳಕ್ಕೆ ಮಾಡಿರಿ. ಯಾಕಂದ್ರೆ ನಾವು ಹಾಕಿರೋ ಚಕೋಲೆ ಜೊತೆ ಹುಳಿ ಇನ್ನಷ್ಟು ಕುದ್ದು ಗಟ್ಟಿ ಆಗ್ತದೆ. ನಿಮಗೆ ಇದೇ ರೀತಿ ನಾ ಹಾಕೋತ ಇನ್ನೂ ಮಾಡ್ಕೊಲಿಕತ್ತೀನಿ ಸೈಡಿಗೆ. ಇಬ್ಬರು ಇದ್ರೆ ಕೆಲಸ ಬೇಗ ಬೇಗ ಆಗ್ತದೆ. ಒಬ್ಬರೇ ಮಾಡಿದ್ರೆ ಟೈಮ್ ಹಿಡಿತದೆ. ಕುದಿಯುವಾಗ ಭಾಳ ಗಟ್ಟಿ ಅನಿಸಿದ್ರೆ ನೀವು ಹುಳಿ ಒಳಗೆ ನೀರು ಹಾಕ್ಕೊಂಡು ಈಗ ನಾನು ಮಾಡಿರೋ ಎಲ್ಲ ಚಕೋಲೆ ನೋಡಿರಿ ಅದ್ರೊಳಗೆ ಹಾಕ್ಲಿಕತ್ತೀನಿ. ಹಾಕಿ ಅದು ಕುದಿಲಿಕ್ಕೆ ಅದ್ರೊಳಗೆ ನೀರು ಬೇಕು. ಅದ್ರ ತಕ್ಕ ಕನ್ಸಿಸ್ಟೆನ್ಸಿ ಒಳಗೆ ಈ ನಮ್ಮ ಹುಳಿ ಅಳ್ಳಕ್ಕಿರಬೇಕು. ಈಗ ಮುಚ್ಚಿ ಒಂದು 2-3 ನಿಮಿಷ ಕುದಿಸೋಣ. ನಡು ಕೈ ಆಡಿಸ್ಕೊತೀರಿ. ಯಾಕಂದ್ರೆ ಇದು ಇರ್ಲಿಂದ ತಳ ಹೊತ್ತೋ ಚಾನ್ಸ್ ಇರ್ತದೆ. ಅದಕ್ಕೆ ತಳ ಹೊತ್ತಲಾರ್ದಂಗೆ ನೋಡ್ಕೊರಿ. ಈಗ ನಮ್ಮ ಚಕೋಲೆ ಆಗಿದೆ. ಕೊತ್ತಂಬರಿ ಸೊಪ್ಪು ಹಾಕೋಣ. ನೋಡಿ ಎಷ್ಟು ಚಂದ ಈ ಆರೋಗ್ಯಕರವಾದ ಚಕೋಲೆ ರೆಡಿಯಾಗಿದೆ. ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಿಸಿ ಬಿಸಿ ಇರುವಾಗ ಇದ್ರ ಮೇಲೆ ಚಲೋ ತುಪ್ಪ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ರಿ. ಬಡಿಸುವಾಗ ನೀವು ಬೇಕಾದ್ರೆ ಒಗ್ಗರಣೆನ ಇದ್ರ ಮೇಲೆ ಹಾಕಿನೂ ಬಡಿಸ್ಬೋದು. ಥ್ಯಾಂಕ್ ಯು.